ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ತಾಲೂಕಿನ 36ನೇ ಉಪ ಕಾಲುವೆ ವ್ಯಾಪ್ತಿಯ ಕುಡಿಯುವ ನೀರಿನ ಕೆರೆಗಳನ್ನು ತುಂಬಿಸುವಂತೆ ಒತ್ತಾಯಿಸಿ ಬೂದಿವಾಡ ಸೇರಿದಂತೆ ಸುತ್ತಮುತ್ತಲಿನ ನೂರಾರು ಜನರು, ರೈತರು ಸಿಂಧನೂರು ಸಿರುಗುಪ್ಪ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಕುಡಿಯುವ ನೀರಿನ ಕೆರೆಗಳನ್ನು ತುಂಬಿಸಲು ತುಂಗಭದ್ರಾ ಎಡದಂಡೆ ಕಾಲುವೆ ಮುಖಾಂತರ ಉಪ ಕಾಲುವೆಗಳಿಗೆ ನೀರು ಹರಿಸಲಾಗುತ್ತಿದೆ. 36ನೇ ಉಪ ಕಾಲುವೆ ವ್ಯಾಪ್ತಿಯ ಬೂದಿವಾಡ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿರುವ ಕುಡಿಯುವ ನೀರಿನ ಕೆರೆಗಳನ್ನು ಇಲ್ಲಿಯವರೆಗೆ ತುಂಬಿಸಿಲ್ಲ. ಕಾಲುವೆಗೆ ನೀರು ಸ್ಥಗಿತಗೊಳ್ಳಲು ಇನ್ನು 2-3 ದಿನಗಳು ಬಾಕಿ ಇದ್ದು ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಗಮನ ಹರಿಸಿಲ್ಲ ಹಾಗೂ ಕುಡಿಯುವ ನೀರಿನ ಕೆರೆಗಳನ್ನು ತುಂಬಿಸಿಲ್ಲ ಎಂದು ಆರೋಪಿಸಿ ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಹಾಗೂ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ ಅವರು ರೈತರ ಪ್ರತಿಭಟನೆಗೆ ಬೆಂಬಲಿಸಿ ಮಾತನಾಡಿದರು. ಕುಡಿಯುವ ನೀರಿನ ಕೆರೆಗಳನ್ನು ತುಂಬಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ಶೀಘ್ರದಲ್ಲಿ ಬೂದಿವಾಡ ವ್ಯಾಪ್ತಿಯ ಎಲ್ಲ ಕೆರೆಗಳನ್ನು ತುಂಬಿಸಬೇಕು. ಇಲ್ಲವಾದರೆ ರೈತರೊಂದಿಗೆ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸರು ರೈತರನ್ನು ಮನವೊಲಿಸಲು ಪ್ರಯತ್ನಿಸಿದರು. ನೀರು ತುಂಬಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ರೈತರು ರಸ್ತೆ ತಡೆಯನ್ನು ಹಿಂಪಡೆದರು. ಪ್ರತಿಭಟನೆಯಿಂದಾಗಿ ಸಂಚಾರಕ್ಕೆ ದಾರಿ ಇಲ್ಲದೆ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ಮುಖಂಡರಾದ ಸಾಯಿರಾಮಕೃಷ್ಣ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸೀತಾರಾಮಯ್ಯ, ಹುಸೇನಪ್ಪ, ನರೇಶ್, ಶಿವರಾಮ್, ವೆಂಕಟೇಶ್ವರರಾವ್ ಸೇರಿದಂತೆ ನೂರಾರು ಜನ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಆರನೇ ತಾರೀಕು ಕುಡಿಯ ನೀರಿನ ವ್ಯವಸ್ಥೆ ಸಲುವಾಗಿ ಈಗಾಗಲೇ ನಮ್ಮ ಸಿಂಧನೂರು ತಾಲೂಕಿಗೆ ಇವತ್ತು ತಾರೀಕು 13 ನಮ್ಮ ಈ ಕೆಳಭಾಗದ RG ರಸ್ತೆಯಿಂದ ಕೆಳಭಾಗದಲ್ಲಿರುವಂಥ ಎಲ್ಲ ಕೆರೆಗಳನ್ನು ತುಂಬಿಸುವ ಸಲುವಾಗಿ ಇವತ್ತಿಗೆ ಕೂಡ ಈಗಾಗಲೇ ಇವತ್ತು ತಾರೀಕು 13 ಇನ್ನು ಹೊರಬಾಳ ಕೂಡ ನೀರು ಬಂದಿರುವುದಿಲ್ಲ ಕೆನಾಲಿಗೆ. ಅದಕ್ಕೆ ನಮ್ಮ ಬೂದಾಳ ಕ್ಯಾಂಪಿನಿಂದ ಗಂಗಾವತಿ ರೋಡ್ ಕೆಳಗಿರುವಂಥ ಎಲ್ಲ ಹಳ್ಳಿಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಸಲುವಾಗಿ ಇವತ್ತೆಲ್ಲ ರೈತರು ರಸ್ತೆ ರೋಡ್ ಚಳವಳಿ ಮಾಡಿದ್ದಾರೆ. ನೀರು ಬಂದ್ ಮಾಡ್ತಾರೆ. ಯಾಕಂದರೆ ಈ ಬೂದಾಳ ಕ್ಯಾಂಪ್ನಲ್ಲಿರುವಂಥ ಕೆರೆ ತುಂಬಬೇಕಂದ್ರೆ ಸುಮಾರು 3 ದಿವಸ ಟೈಮ್ ಇಡ್ತೈತೆ. ಅದಕ್ಕೆ ತ್ವರಿತವಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ತಹಸೀಲ್ದಾರರು ಇವತ್ತು ಸಂಜೆ ಒಳಗೆ ನೀರು ಬಂದರೆ ಅಟ್ಲೀಸ್ಟ್ ಒಂದು 50% ಕೆರೆಗಳನ್ನು ತುಂಬುವಂಥ ಕೆಲಸ ಆಗುತ್ತೆ. ಅದಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಮುತುವರ್ಜಿವಹಿಸಿ ಈ ಸಿನ್ನೂರು ಭಾಗದ ಕೆಳಭಾಗದಲ್ಲಿರುವಂಥ ಎಲ್ಲ ಸಿನ್ನೂರು ತಾಲೂಕಿನ ಎಲ್ಲ ಕೆರೆಗಳನ್ನು ತುಂಬಿಸುವಂಥ ಕೆಲಸ ಮಾಡಿರಿ ಅಂತೇಳಿ ನಮ್ಮ ಬೂದಾಳ ಕ್ಯಾಂಪಿನ ಎಲ್ಲ ರೈತ ಬಾಂಧವರು ಒತ್ತಾಯ ಮಾಡಿದ್ದಾರೆ. ಈ ಕರೆಗೆ ಹೋಗ್ಬಿಟ್ಟು ಇವತ್ತಿನ ದಿವಸ ಎಲ್ಲ ನಮ್ಮ ಬೂದಾಳ ಕ್ಯಾಂಪಿನ ರೈತ ಬಾಂಧವರು ಕೂಡ ಈಗಾಗಲೇ ನಮ್ಮ ಮಾನ್ಯ CPI ಅವರ ನೇತೃತ್ವದಲ್ಲಿ ಇವತ್ತೇನು ಈ ರಸ್ತಾರೋಕೋವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ನಾಳೆ ಬೆಳಗ್ಗೆ ನಮ್ಮ ಕೆರೆಗಳಿಗೆ ನೀರು ಬರಲಾದರೆ ಮತ್ತೆ ನಾಳೆ ಬೆಳಗ್ಗೆನೇ ರಸ್ತಾರೋಕ ಚಳವಳಿಯನ್ನು ಮಾಡುವಂಥ ಮಾತುಕತೆ ಕೂಡ ಆಗಿರುತ್ತದೆ. ಅದಕ್ಕೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಗಮನ ಹರಿಸಬೇಕಂತೇಳಿ ಅವ್ರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. 6ನೇ ತಾರೀಕಿಂದ 15ನೇ ತಾರೀಕಿನವರೆಗೆ ಕುಡಿಯುವ ನೀರಿಗಾಗಿ ಎಡದಂಡೆ ಕಾಲುವೆಗೆ ನೀರನ್ನು ಹರಿಸ್ತಾ ಇದ್ದಾರೆ. ನಿನ್ನೆಯಿಂದ ನಮ್ಮ ಸಿಂಧನೂರಿಗಾಗಿ ನಿನ್ನೆಯಿಂದ ಬಿಟ್ಟಿದ್ದಾರೆ. ಇವತ್ತು ಮೇಲ್ಗಡೆ ಹೋದರೆ ಅಲ್ಲಿ ಯಾವ ಅಧಿಕಾರಿಗಳು ಇಲ್ಲ. ಸಾಮಾನ್ಯವಾಗಿ ಯಾವಾಗಲೂ ಅಧಿಕಾರಿಗಳನ್ನು ನಿರ್ವಹಣೆ ಮಾಡೋಕ್ಕೆ ಬಿಟ್ಟರೆ ಮಾತ್ರ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾರೆ. ಇಲ್ಲಾಂದರೆ ಎಲ್ಲಿ ಗದ್ದೆಗಳು ಖಾಲಿ ಇರ್ತವೆ ಹೊರಗಳಿಗೆ ಹರಿಸ್ಕೊಂಡು ಬೆಳ್ಳಿ ಪಿಸರು ಹಾಕ್ತೀವಿ ಅದನ್ನು ಹಾಕ್ತೀವಿ ಅಂತ ಮಾಡ್ತಾರೆ. ಮತ್ತು ರೈತರ ಮಧ್ಯದಲ್ಲಿ ಗೊಂದಲ ಉಂಟಾಗಿ ಗಲಾಟೆಗಳಾಗೋ ಸಂಭವಗಳು ಇರೋದ್ರಿಂದ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಿ ಸಿಬ್ಬಂದಿಗಳನ್ನ ಯಾವ್ಯಾವ ಕೆರೆಗಳನ್ನು ಯಾವ ದಿವಸ ತುಂಬಿಸ್ಬೇಕನ್ನುವಂಥದ್ದನ್ನು ನಿರ್ದಿಷ್ಟವಾಗಿ ಮಾಡಿದಾಗ ಮಾತ್ರ ಸ್ಮೂತಾಗಿ ತುಂಬಿಸೋಕ್ಕಾಗುತ್ತೆ. ಇವತ್ತು ಏಕಾಏಕಿ ನೀರು ಯಾರು ಮೇಲೆ ಹೋದ್ರು ಯಾರು ಇಲ್ಲ ಅಂತೇಳಿ ಅಲ್ಲಿ ಹರಿಸ್ತಾ ಇದ್ದಾರೆ ಅಂತ ಗೊತ್ತಾಗಿ ಇವತ್ತು ಇವರು ಸ್ಟ್ರೈಕ್ ಮಾಡಿದ್ದಾರೆ. ನಮಗೆ ಈ ಕರೆ ಮಾಡೋ ತಕ್ಷಣ ನಾವು ಬಂದಿದ್ದೀವಿ. ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಮಾತಾಡಿದ್ದೀವಿ. ಸರ್ ನಿನ್ನೆ ಬಂದಿದ್ದೆ, ನಾವು ನಾಳೆ ಕಳಿಸ್ತೀವಿ ಅಂತ ನಾವು ಮಾತನ್ನು ಹೇಳಿದ್ದಾರೆ. ನಾಳೆ ಕಳಿಸ್ತಿದ್ರೆ ಈಗಾಗಲೇ ಕರೆಪ್ತಾರೆ ಹೇಳಿದಂಗೆ ಮತ್ತೆ ಹೋರಾಟ ಮಾಡೋದಕ್ಕೆ ನಾಳೆ ಮತ್ತೆ ರಸ್ತೆ ಬಂದ್ ಮಾಡ್ತೀವಿ ಅನ್ನೋ ತೀರ್ಮಾನವನ್ನು ಈ ಸ್ಥಳೀಯ ರೈತರೆಲ್ಲ ಮಾಡ್ಕೊಂಡಿದ್ದಾರೆ. ಅದಕ್ಕೆ ತಾಲೂಕು ಆಡಳಿತ ಎಚ್ಚರ ವಹಿಸಬೇಕು. ಮೊನ್ನೆ ಶಾಸಕರು ಗಮನ ಹರಿಸಿ ಇದಕ್ಕೆ ಪರಿಹಾರವನ್ನು ನಾವು ತುರ್ತಾಗಿ ಮೇಲೆ ಬಂದು ನೋಡಿಕೊಂಡು
ಬೂದಾಳ ಕ್ಯಾಂಪಿಗೆ ಒಂದು ವಿಸಿಟ್ ಕೊಟ್ಟರೆ ಒಳ್ಳೇದಲ್ಲ ಅಂತ ಮಾತನ್ನ ಹೇಳ್ತೀನಿ. ನಮಸ್ಕಾರ. ನಗರದ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ನಗರ ಮಂಡಲ ಹಾಗೂ ಗ್ರಾಮೀಣ ಮಂಡಲ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ನಡೆಯಿತು. ಈ ಹಿಂದಿನ ಅಧ್ಯಕ್ಷರಾಗಿದ್ದ ಹನ್ಮೀಸ್ ಸಾಲ್ಗುಂದ ಹಾಗೂ ನಿರ್ಪಾದೆಪ್ಪ ಜೋಳದರಾಶಿ ಅವರು ನೂತನ ಗ್ರಾಮೀಣ ಮಂಡಲದ ಅಧ್ಯಕ್ಷ ವೆಂಕೋಬ್ ನಾಯಕ್ ಹಾಗೂ ನಗರ ಮಂಡಲದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜೇನೂರು ಅವರಿಗೆ ಪಕ್ಷದ ಧ್ವಜ ನೀಡುವ ಮೂಲಕ ಅಧಿಕಾರ ಹಸ್ತಾಂತರಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮಾತನಾಡಿದರು. ಕೇಂದ್ರದಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ಕಾರ್ಯಕರ್ತರು ಶ್ರಮಿಸಬೇಕು. ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ತೆರಳಿ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ತಿಳಿಸಿ ಬಿಜೆಪಿ ಮತ ಹಾಕಿಸುವ ಕೆಲಸ ಮಾಡಿ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಲು ಕಾರಣೀಕರ್ತರಾಗಬೇಕೆಂದು ಮನವಿ ಮಾಡಿದರು. ಇವತ್ತ ನೂತನವಾಗಿ ಇಬ್ಬರು ಅಧ್ಯಕ್ಷರಾಗಿ ಇವತ್ತ ಮಂಡಲಕ್ಕೆ ಆಯ್ಕೆ ಮಾಡಿರುವುದು ಇವತ್ತು ಅತ್ಯಂತ ಪ್ರಮುಖವಾಗಿರುವಂಥ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಯಾಕಂದರೆ ಇನ್ನೇನು 50 ದಿನಗಳ ಒಳಗಾಗಿ ನಾವು ಲೋಕಸಭಾ ಚುನಾವಣೆಗೆ ಮತದಾನ ಮಾಡುವಂಥ ಸಮಯ ಇವತ್ತು ಹತ್ತಿರ ಆಗಿರುವಂಥದ್ದು. ಇಂಥ ಒಂದು ಕಾಲಘಟ್ಟದಲ್ಲಿ ಇವತ್ತ ನೂತನವಾಗಿ ಆಯ್ಕೆಯಾಗಿರುವಂಥ ನಮ್ಮ ಮಂಡಲದ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಪ್ರತಿಯೊಬ್ಬರು 50 ದಿನಗಳ ಒಂದು ಯಜ್ಞವನ್ನು ನಾವು ಮಾಡಬೇಕಾಗಿದೆ. ಯಾಕಂದರೆ ಈ ಬಾರಿಯ ಲೋಕಸಭಾ ಚುನಾವಣೆ ಭಾಳ ಅತ್ಯಂತ ಮಹತ್ವವಾಗಿರುವಂಥ ಚುನಾವಣೆ. ಇವತ್ತು 2 ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನು ನಾವು ಆಯ್ಕೆ ಮಾಡಿ 10 ವರ್ಷದಿಂದ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ಡಿಎ ನೇತೃತ್ವದ ಸರ್ಕಾರ ಒಂದು ಅಧಿಕಾರದಲ್ಲಿ ಇರುವಂಥದ್ದು. ಈ 10 ವರ್ಷಗಳ ಒಂದು ದಿನಮಾನದಲ್ಲಿ ಮತ್ತು ಈ ದೇಶ ಕಂಡಿರುವಂಥ ಪ್ರಗತಿಯನ್ನು ನೀವೆಲ್ಲರೂ ಪ್ರತಿಯೊಬ್ಬರು ಗಮನಿಸಿರುವಂಥದ್ದು ಮತ್ತು ಅದನ್ನು ಜನಸಾಮಾನ್ಯರಿಗೆ ಮುಗಿಸುವ ನಿಟ್ಟಿನಲ್ಲಿ ಮತ್ತೊಮ್ಮೆ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡುವಂಥ ಸಂಕಲ್ಪವನ್ನು ನಾವು ಎಲ್ಲರೂ ಕೈಗೊಳ್ಳಬೇಕಾಗಿದೆ. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರ್ ರೆಡ್ಡಿ ಜೀರಾಳ್, ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ, ಅಮರೇಗೌಡ ಬಿರ್ಪಾಪುರ್, ಎಂ ದೊಡ್ಡಬಸವರಾಜ್, ಆದಿಮನಿ ವೀರಲಕ್ಷ್ಮಿ, ಮಧ್ವರಾಜ್ ಆಚಾರ್, ವೆಂಕನಗೌಡ ಮಲ್ಕಾಪುರ್, ಸಹನಾ ಹಿರೇಮಠ್, ಜೆ ರಾಯಪ್ಪ ವಕೀಲ್, ಅನಗವಾಡಿ ನಬಿ, ಶರಣಬಸವ ವಕೀಲ್, ರವೀಂದ್ರ ಜಲ್ದಾರ್, ಶರಣಬಸವ ಸ್ವಾಮಿ, ರವಿ ಉಪ್ಪರ್, ಸಿರಾಜ್ ಪಸ್ಯ ಸೇರಿದಂತೆ ಅನೇಕರಿದ್ದರು. ಕೊಪ್ಪಳ ಸಂಸದರು ಪಕ್ಷ ಬಲವರ್ಧನೆಗೆ ಶ್ರಮಿಸದೆ ಅಧಿಕಾರಿ ಶಾಹಿಯಾಗಿದ್ದಾರೆ. ತಮ್ಮ ಗೆಲುವನ್ನು ನೋಡಿಕೊಂಡರೆ ಹೊರತು ಪಕ್ಷ ಸಂಘಟನೆಗೆ ಯಾವತ್ತೂ ಒತ್ತು ನೀಡಲಿಲ್ಲವೆಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಬಹಿರಂಗವಾಗಿಯೇ ತಮ್ಮ ಆಕ್ರೋಶ ಹೊರಹಾಕಿದರು. ನಗರದ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ನಗರ ಮಂಡಲ ಹಾಗೂ ಗ್ರಾಮೀಣ ಮಂಡಲ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯ ಸೇರಿದಂತೆ ದೇಶದಾದ್ಯಂತ ಬಿಜೆಪಿ ಗೆಲುವಿನತ್ತ ಸಾಗುತ್ತಿದೆ. ಆದರೆ ಸಿಂಧನೂರಿನಲ್ಲಿ ಮಾತ್ರ ಗೆಲುವು ಆಗುತ್ತಿಲ್ಲ. ಇದನ್ನು ಪ್ರತಿಯೊಬ್ಬರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಬಿಜೆಪಿ ಪಕ್ಷದಲ್ಲಿ ಜಿಲ್ಲಾ ರಾಜಕೀಯ ಒಂದೆಡೆಯಾದರೆ ತಾಲೂಕಿನ ರಾಜಕಾರಣದ ದಾರಿ ಬೇರೆನೇ ಇದೆ. ಪಕ್ಷದಲ್ಲಿದ್ದುಕೊಂಡೇ ಮನಸ್ಸು ಮಾತ್ರ ಬೇರೆಡೆ ಇಟ್ಟುಕೊಂಡು ಪಕ್ಷಕ್ಕೆ ಹಾಗೂ ತಮಗೆ ತಾವೇ ದ್ರೋಹ ಮಾಡಿಕೊಳ್ಳುತ್ತಿರುವುದು ಸರಿಯಾದುದಲ್ಲ. ನಿಷ್ಠೆಯಿಂದ ಪಕ್ಷದಲ್ಲಿದ್ದರೆ ಇರಬೇಕು, ಇಲ್ಲದಿದ್ದರೆ ಪಕ್ಷದಿಂದ ದೂರ ಇರಬೇಕು. ಇದಕ್ಕೆ ಕೊಪ್ಪಳ ಸಂಸದರು ಪುಷ್ಟಿ ನೀಡುವ ಕೆಲಸ ಮಾಡುತ್ತಿದ್ದಾರೆ.
ತಾವು ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಮಾತ್ರ ಸಿಂಧನೂರಿಗೆ ಭೇಟಿ ನೀಡಿ ಎಲ್ಲರೊಟ್ಟಿಗೆ ಬೆರೆಯುವ ಸಂಸದರು ನಂತರದ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡುವುದಿಲ್ಲ. ಕೇವಲ ತಮ್ಮ ಅಧಿಕಾರಕ್ಕೆ ಮಾತ್ರ ಸಂಸದರು ಈ ಭಾಗದ ಬಿಜೆಪಿ ಮತದಾರರನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದಾಗ ನೆರೆದಿದ್ದ ಬಿಜೆಪಿ ಕಾರ್ಯಕರ್ತರು ಚಪ್ಪಾಳೆ ತಟ್ಟಿ ವಿರೂಪಾಕ್ಷಪ್ಪನವರ ಹೇಳಿಕೆಗೆ ಬೆಂಬಲಿಸಿದ ಘಟನೆಯೂ ಜರುಗಿತು. ಈ ಸಂದರ್ಭದಲ್ಲಿ ವೇದಿಕೆ ಮೇಲಿದ್ದ ಕೆಲವರು ಮುಜುಗರಕ್ಕೊಳಗಾದರೆ ಕೆಲವರು ಹಿರಿಯರಾದ ವಿರೂಪಾಕ್ಷಪ್ಪನವರ ಹೇಳಿಕೆ ನಿಜವಾಗಿದ್ದು ಎಂದು ಶ್ಲಾಘಿಸಿದರು. ಯಾವುದೇ ವ್ಯಕ್ತಿಗಳಿಗೆ ಬಿಟ್ಟಿದೆಯಲ್ಲ, ಯಾವುದೇ ಸಮಾಜಕ್ಕೆ ಬಿಟ್ಟಿದೆಯಲ್ಲ, ಯಾವುದೇ ಮತದಾರರಿಗೆ ಬಿಟ್ಟಿದೆಯಲ್ಲ, ಅದು ಬಹಳ ವಿಶೇಷವಾಗಿ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಹೋಗುತ್ತದೆ. ಮತ್ತೆ ಈ ಪದಗಳ ಕಾರ್ಯಕ್ರಮ ಉದಾಹರಣೆ ಅಂತ ಹೇಳಬಯಸ್ತೇನೆ. ಒಂದು ಪಕ್ಷದ ಸಿದ್ಧಾಂತಗಳು ಎಲ್ಲ ನಮ್ಮ ಕಾರ್ಯಕರ್ತರು ಒಂದು ನಾಯಕತ್ವವನ್ನು ಬೆಳೆಸ್ಕೊಳ್ಬೇಕು. ಹಾಗಾಗಿ 3 ವರ್ಷ ಮೇಲೆ ಚೇಂಜ್ ಮಾಡಬೇಕು. ಒಂದು ರಾಜ್ಯ ಮಟ್ಟದಲ್ಲಿ ಚೇಂಜ್ ಬದಲಾವಣೆ ಆಗುವಂಥದ್ದಲ್ಲ, ದೇಶ ಮಟ್ಟದಲ್ಲಿ ಕೂಡ ಬದಲಾವಣೆ ಆಗುವಂಥದ್ದು ಅನಿವಾರ್ಯ. ನಡ್ಡಾ ಅವರು ಇತರ ಬದಲಾವಣೆ ಆಗಬೇಕಾಗಿತ್ತು. ಪಾರ್ಲಿಮೆಂಟ್ ಚುನಾವಣೆ ಹೊಂದಿದೆ ಅಂತ ಹೇಳಿ ಅವರು ಬದಲಾವಣೆ ಮಾಡಲಾಗಿಲ್ಲ. ಈ ಪಾರ್ಲಿಮೆಂಟ್ ಚುನಾವಣೆ ಮುಂದೆ ಕೂಡ ಅವರು ಕೂಡ ಬದಲಾವಣೆ ಆಗುವಂಥದ್ದು. ಅಂದರೆ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆಯನ್ನ ಮೊದಲನೇ ಸಲ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಸಂವಿಧಾನಾತ್ಮಕವಾಗಿ ಈ ಒಂದು ವ್ಯವಸ್ಥೆಯನ್ನು ಬೆಳೆಸ್ಕೊಳ್ಬೇಕಂತ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಯಾವ ದೊಡ್ಡ ಪ್ರಶ್ನೆ, ನಮ್ಮ ಜಿಲ್ಲೆಯ ರಾಜಕೀಯ ವ್ಯವಸ್ಥೆ ಬೇರೆ, ಜಿಲ್ಲೆಯ ರಾಜಕೀಯ ವ್ಯವಸ್ಥೆ ಬೇರೆ. ನಮ್ಮ ಮಂಡಲಾಧ್ಯಕ್ಷರು ಯಾವ ಸಂದರ್ಭದಲ್ಲಿ ನಿರ್ಧಾರ ಮಾಡಿಲ್ಲ. ನಮ್ಮ ವಿಭಾಗವಾಗಿ ರಮೇಶ್ ಅವರು ಯಾರು ಆಗಿದ್ದಾರೆ ಅವರು ಕೆಲವರಿಂದ ಅಧ್ಯಕ್ಷರ ಅಧಿಕಾರಿಗಳು ಗೊತ್ತಾಗಲಾರದ ರೀತಿಯಲ್ಲಿ ವ್ಯವಸ್ಥೆ ಬಂದಿದ್ದಾರೆ. ಅಧ್ಯಕ್ಷರಿಗೆ ಮಂಡಲಾಧ್ಯಕ್ಷರಿಗೆ ಅಂದರೆ ಸ್ವತಂತ್ರವಾದ ಅಧಿಕಾರವಾದ ಒಂದು ಪದವಿ ಇದೆ. ನಾವು ಸಲಹೆ ಕೇಳಬೇಕು, ಎಲ್ಲರೂ ಸಲಹೆ ಕೇಳಬೇಕು, ಸಲಹೆ ಪಡ್ಕೊಳ್ಬೇಕು, ಎಲ್ಲರ ಜೊತೆಗೂಡಿ ತೀರ್ಮಾನ ತಗೊಳ್ಳುವಂಥದ್ದಾಗಬೇಕು. ಆದರೆ ಕೆಲವೇ ಅಪರೂಪ ವ್ಯಕ್ತಿಗಳ ಕೈಯಲ್ಲಿ ತೀರ್ಮಾನ ಆಗೋದು ಅದು ಪ್ರಜಾಪ್ರಭುತ್ವ ಅರ್ಥವಲ್ಲ. ಅಂತ ತೀರ್ಮಾನ ನಿರ್ವಹಿಸಲು ನಾನು ಬಂದೆ. ನಾನು ಖಂಡಿತ ಭಾಳ ಜನರಿಗೆ ಕೆಲವರಿಗೆ ದೇಹ ಇಲ್ಲಿಗೆ ಮನಸ್ಸು ಎಲ್ಲೋ ಕೂಡ ಇದೆ. ಅಂಥವ್ರು ಕೂಡ ಈ ಪಕ್ಷದಲ್ಲಿ ಇರುವಂಥ ಯಾವಾಗಲೂ ಈ ರಾಜಕೀಯ ವ್ಯವಸ್ಥೆ, ಪ್ರಜಾತಂತ್ರದ ವ್ಯವಸ್ಥೆ ಈ ಕೆಡಿಸುವಂಥ ಮನಸ್ಸು ಮಾಡಬಾರ್ದು. ನಿನಗೆ ಬೇಕಿದ್ರೆ ಬಿಟ್ಟು ಹೋಗ್ಬೇಕು. ಆದರೆ ಇಲ್ಲೇ ಇರ್ತಕ್ಕಂಥ ಮಾಡುವಂಥ ದೃಷ್ಟಿ ಏನಿಲ್ಲ, ಇದು ಕೆಲವು ಮುಂದೆ ಆಗುತ್ತೆ ಅಂತ ನಮಗೆ ಆಗಬೇಕು. ಹಾಗೆ ಹೋದರೆ ಪಕ್ಷಕ್ಕೆ ಒಳ್ಳೆಯದು. ನಾವು ಎಂ ಪಿಗಳಿಗೆ ಮಾತಾಡೋದು ಇವಾಗ ನಾವು ಎಂ ಪಿಗಳು ಈ ತಾಲೂಕಿನ ಪಕ್ಷ ಬೆಳೆಯಲು ಒಂದು ಚಿಂತನೆ ಮಾಡಬೇಕು. ಪಕ್ಷ ಬೆಳವಣಿಗೆ ಬಗ್ಗೆ ಚಿಂತನೆ ಮಾಡಲ್ಲ. ನಾನೇ ತರಬೇಕು, ನಾನು ಯಾವ ಪಕ್ಷಕ್ಕೆ ತರ್ತೀನಿ, ಯಾವ ಪಕ್ಷ ಪ್ರಶ್ನೆ ಅಲ್ಲ. ಈ ರೀತಿ ಅಧಿಕಾರದಲ್ಲಿದ್ದಂಥ ವ್ಯಕ್ತಿಗಳು ಪಕ್ಷಕ್ಕೆ ಈ ರೀತಿ ಭಾವನೆಗಳಿರುವಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಯಾವ ಹೊಸ ದುರ್ಗೋಗ ಇವರು ರಾಜಕೀಯದಲ್ಲಿ ಯಾವಾಗ ನಾನು ಏನು ಮಾಡ್ತೀನಿ ಅದರಲ್ಲಿ ಪ್ರತಿಭೆ ಬಂದೇ ಬರ್ತದೆ. ಮತ್ತೆ
ಇದು ಆಗಬಾರ್ದು. ಇವತ್ತು ದೇಶಕ್ಕೆ ಏನು ಬೇಕಾಗಿದೆ? 75 ವರ್ಷ ಸ್ವಾತಂತ್ರ್ಯ ಹೋಗುವುದಾದರೂ ಕೂಡ ಈ ದೇಶದಲ್ಲಿ ಪ್ರಮುಖ ಬದಲಾವಣೆಗಳನ್ನು ನಾವು ಕಾಣಿಸಕ್ಕಾಗಲ್ಲ. ಈ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಆದ ದೇಶದಲ್ಲಿ ಅತ್ಯಂತ ಬದಲಾವಣೆಗಳಾಗಿವೆ. ಅವರು ಮಡಗಟ್ಟಿನ ವಾತಾವರಣ ಈ ದೇಶದಲ್ಲಿ ಕಾಂಗ್ರೆಸ್ ಈಗ ಚಿಕ್ಕದೊಂದು ವಿರಾಮ. ಪ್ರಭಾಕರ್ ಚಿಣಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ. ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಒಬಿಸಿ ನಾಯಕ ಪ್ರಭಾಕರ್ ಚಿಣಿಯವರು ಕೊಪ್ಪಳದ ಎಂಪಿ ಟಿಕೆಟ್ ಆಕಾಂಕ್ಷಿ. ಉಪ್ಪಾರ ಸಮಾಜದ ನಾಯಕರಾಗಿರುವ ಚಿಣಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡ ಹೆಚ್ಚಾಗಿದೆ. ಕ್ಷೇತ್ರದ ತುಂಬಾ ಇವರ ಹೆಸರು ಕೇಳಿ ಬರುತ್ತಿದೆ. ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡನಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿಣಿ ಅವರ ಪಾತ್ರ ಹೆಚ್ಚಿದೆ. ಕ್ಷೇತ್ರದ ತುಂಬಾ ಸಕ್ರಿಯರಾಗಿರುವ ಚಿಣಿ ಅವರಿಗೆ ಅಪಾರ ಅಭಿಮಾನ ಬಳಗವಿದೆ. ಸಮಾಜದ ಬೆಂಬಲವಿದೆ. ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ. ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರ. ಯಶಸ್ವಿ ನೌಕರ ಯಶಸ್ವಿ ನಾಯಕನಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ. ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ ಚಿಣಿ ಅವರಿಗೆ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ. ಕೊಪ್ಪಳ ಕ್ಷೇತ್ರದಲ್ಲಿ ಒಬಿಸಿ ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ ಒಬಿಸಿ ಅಭ್ಯರ್ಥಿಗಳೇ ಇವರಿಗೆ ಆರಿಸಿ ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್ ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗು ಇದೆ. ಚಿಣಿ ಅವರು ಅಕ್ಟೋಬರ್ 30ರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಬಳಸಿಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು. ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿಣಿ. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ನಗರದ 12, 14, 23ನೇ ವಾರ್ಡ್ ಸೇರಿದಂತೆ ವಿವಿಧ ವಾರ್ಡ್ಗಳಲ್ಲಿ ಕೆಕೆಆರ್ಡಿಬಿಯಿಂದ 16 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ, ಚರಂಡಿ, ವಿದ್ಯುತ್ ಕಂಬಗಳು, ದೀಪ ಸೇರಿದಂತೆ ಇನ್ನಿತರ ಕಾಮಗಾರಿಗಳಿಗೆ ಶಾಸಕ ಹಂಪನಗೌಡ ಬಾದರ್ಲಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಿರಲಿ ಎಂದು ಈಗಾಗಲೇ ಎಡದಂಡೆ ನಾಲೆಗೆ ನೀರು ಬಿಟ್ಟಿದ್ದು ಕೆರೆಗಳನ್ನು ತುಂಬಿಸುವ ಕೆಲಸ ನಡೆದಿದೆ. ಎಲ್ಲ ಕೆರೆಗಳನ್ನು ತುಂಬಿಸಿಕೊಳ್ಳಲಾಗುವುದು. ನೀರು ಪೋಲು ಮಾಡಬಾರದು, ಅಗತ್ಯಕ್ಕೆ ತಕ್ಕಂತೆ ಬಳಸಬೇಕು ಎಂದು ಸಾರ್ವಜನಿಕರಲ್ಲಿ ಅವರು ಮನವಿ ಮಾಡಿದರು. ಸಿಂಧನೂರು ಜನತೆಗೆ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ತುರುವಿಹಳ್ ಇನ್ನೂ 140 ಎಕರೆ ಪ್ರದೇಶದಲ್ಲಿ ಇನ್ನೊಂದು ಕೆರೆ ನಿರ್ಮಾಣ ಮಾಡಲಾಗುತ್ತಿದೆ. ಇದಕ್ಕಾಗಿ ಈಗಾಗಲೇ 30 ಕೋಟಿ ಹಣ ಮಂಜೂರಾಗಿದೆ. ಈ ಕೆರೆ ಕಾಮಗಾರಿ ಪೂರ್ಣಗೊಂಡರೆ ಮುಂದಿನ 50 ವರ್ಷಗಳ ಕಾಲ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದು ಎಂದರು. ನಗರದಲ್ಲಿ ಈಗಾಗಲೇ 12 ವಾರ್ಡ್ಗಳಲ್ಲಿ ಒಳಚರಂಡಿ ಕಾಮಗಾರಿ ಪೂರ್ಣಗೊಂಡಿದೆ. ಸಾರ್ವಜನಿಕರು ತಮ್ಮ ಮನೆಗಳಿಗೆ ಸಂಪರ್ಕ ಪಡೆದುಕೊಳ್ಳಬೇಕು. ನಗರಸಭಾ ಸದಸ್ಯರು ಇದಕ್ಕೆ ಕೈಜೋಡಿಸಬೇಕು. ವಸತಿ ಯೋಜನೆಯಡಿ ಮನೆಗಳ ನಿರ್ಮಾಣಕ್ಕೆ ಭೂಮಿ ಖರೀದಿಸಲಾಗಿದೆ. ನಗರಕ್ಕೆ 2,000 ಮನೆಗಳನ್ನು ನಿರ್ಮಿಸಿ ಅರ್ಹರಿಗೆ ಕೊಡಲಾಗುವುದು. ಅಂದಾಜು ಪಟ್ಟಿ ಸಿದ್ಧಪಡಿಸುವಂತೆ ಕೊಳಚೆ ನಿರ್ಮೂಲನಾ ಮಂಡಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ಮಂಜುನಾಥ್ ಗುಂಡೂರು, ಪಿಡಬ್ಲ್ಯೂಡಿ ಎಡಬ್ಲ್ಇ ಸಿಎಸ್ ಪಾಟೀಲ್, ನಗರಸಭಾ ಸದಸ್ಯರಾದ ಶರಣಪ್ಪ ಉಪ್ಪಲದೊಡ್ಡಿ, ಮುರ್ತುಜಾ ಹುಸೇನ್, ಆಲಂ ಸಾಬ್, ಶೇಖರಪ್ಪ ಗಿನ್ವಾರ್, ಮುಖಂಡರಾದ ಅಶೋಕ್ ಉಮಲೂಟಿ, ಛತ್ರಪ್ಪ ಕುರ್ಕುಂದಿ, ಆರ್ ಅಮ್ರೋಸ್, ರಾಜು ಬಂಡಿ, ಇಲಿಯಾಸ್, ಶಿವಬಸನಗೌಡ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಜಿ ಮಲ್ಲಿಕ್, ಪ್ರಧಾನ ಕಾರ್ಯದರ್ಶಿ ವೈ ಅನಿಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಕೆಲಸ ನನ್ನಿಂದ ಮತ್ತು ನಮ್ಮ ಸರ್ಕಾರದಿಂದ ಆಗ್ತಾ ಇದೆ ಎಂಬ ಮಾತನ್ನ ಹೇಳಿದ್ರೆ ಆ ಒಂದು ಕೆರೆ ಪೂರ್ಣವಾಗಿ ನಾವು ಮುಗಿಸಿಬಿಟ್ರೆ ನಮ್ಮ ಸಿಂಧನೂರು ಪಟ್ಟಣಕ್ಕೆ ಇನ್ನೂ 50 ವರ್ಷಗಳ ಕಾಲ ನೀರಿನ ಕೊರತೆನೇ ಆಗಂಗ. ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಕಾರ್ಯಗಳನ್ನು ಕೈಗೆತ್ತಿಕೊಳ್ಳೋದ್ರ ಜೊತೆಗೆ ಇವತ್ತು ಸಿಂಧನೂರು ನಗರ ಬೇಕಾಗಿರ್ತಕ್ಕಂಥ ಇನ್ನೇ ಅನೇಕ ಉದ್ಯಾನವನಗಳು ಡೆವಲಪ್ ಮಾಡಬೇಕಾಗಿದೆ, ರಸ್ತೆಗಳು ಮಾಡಬೇಕಾಗಿದೆ, ಚರಂಡಿಗಳು ಮಾಡಬೇಕಾಗಿದೆ ಮತ್ತು
ದೀಪಾಲಂಕಾರ ಮಾಡಬೇಕಾಗಿದೆ. ಅದಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಈ ವರ್ಷ ಒಂದು 50 ಲಕ್ಷ ರೂಪಾಯಿ ಅಂದಾಜು ಈ ಬ್ಯೂಟಿಫಿಕೇಶನ್, ಕನ್ನಡದಾಗ ಏನಂತಾರಪ್ಪ ಅದಕ್ಕೆ, ಸೌಂದರ್ಯೀಕರಣ, ನಗರ ಸೌಂದರ್ಯೀಕರಣ ಅಂದರೆ ಮೈಸೂರು ನಗರದಲ್ಲಿ ದಸರಾದಲ್ಲಿ ಯಾವ ರೀತಿ ಇಡೀ ಪಟ್ಟಣವನ್ನು ಈ ಬೆಳಕಿನ ಅಲಂಕಾರದಿಂದ ಸೌಂದರ್ಯೀಕರಣ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಿಂಧನೂರು ನಗರಕ್ಕೆ ಕೂಡ ಈ ವರ್ಷ ಒಂದು 50 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ, ಎಸ್ಟಿಮೇಟ್ ಮಾಡಿಸಿದ್ದೀವಿ. ಸುಮಾರು 1.5 ಕೋಟಿ ರೂಪಾಯಿ ಹಣ ನಾವು ಖರ್ಚು ಮಾಡಿಬಿಟ್ರೆ ಇಡೀ ಸಿಂಧನೂರು ಪಟ್ಟಣದಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಗಳು, ಕಚೇರಿಗಳು, ಉದ್ಯಾನವನಗಳು ಮತ್ತು ಐತಿಹಾಸಿಕ ಸ್ಥಳಗಳಿಗೆ ದೀಪಾಲಂಕಾರ ಮಾಡಿ ಸುಂದರೀಕರಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಆ ಕೆಲಸವನ್ನು ಕೂಡ ಪ್ರಪ್ರಥಮವಾಗಿ ಕೈಗೆತ್ತಿಕೊಂಡು ಈಗಾಗಲೇ 50 ಲಕ್ಷ ರೂಪಾಯಿ ಮಂಜೂರಿ ಆಗಿದೆ. ಟೆಂಡರ್ ಕರೆದು ಆ ಕೆಲಸವನ್ನು ಕೂಡ ಪ್ರಾರಂಭ ಮಾಡತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಕರಟಗಿಯಿಂದ ಸಿಂಧನೂರುವರೆಗೆ ರೈಲ್ವೆ ಸಂಚಾರ ಆರಂಭಿಸಲು ಇಲಾಖೆ ಅನುಮತಿ ನೀಡಿದ್ದು ಮಾರ್ಚ್ 15ರಂದು ರೈಲ್ವೆ ಸಂಚಾರ ಆರಂಭವಾಗುವ ನಿರೀಕ್ಷೆ ಗರಿಗೆದರಿದೆ. ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಪ್ರಕಟಗೊಳ್ಳುವ ಹಿನ್ನೆಲೆಯಲ್ಲಿ ಮಾರ್ಚ್ 15 ಶುಕ್ರವಾರ ಉದ್ಘಾಟನೆ ಮಾಡಬೇಕು ಎಂದು ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ರೈಲ್ವೆ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಇತರರನ್ನು ಸಂಪರ್ಕ ಮಾಡುತ್ತಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಶುಕ್ರವಾರ ರೈಲ್ವೆ ಯೋಜನೆಗೆ ಹಸಿರು ನಿಶಾನೆ ಸಿಗಲಿದೆ. ರೈಲ್ವೆ ಯೋಜನೆಗೆ ಸಂಬಂಧಿಸಿದಂತೆ ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಫೆಬ್ರವರಿ 7ರಂದು ಬೆಂಗಳೂರಿನ ರೈಲ್ವೆ ದಕ್ಷಿಣ ವಲಯದ ಆಯುಕ್ತ ಎಎಂ ಚೌಧರಿ ನೇತೃತ್ವದ ತಂಡ ಸಿಂಧನೂರಿಗೆ ಭೇಟಿ ನೀಡಿ ಸುರಕ್ಷಿತ ಸಂಚಾರಕ್ಕಾಗಿ ಪರಿಶೀಲನೆ ನಡೆಸಿತ್ತು. ರೈಲ್ವೆ ಸೇತುವೆಗಳು, ಸಿಗ್ನಲ್ ವ್ಯವಸ್ಥೆ, ರೈಲ್ವೆ ಫೋನ್ ಟ್ರ್ಯಾಕ್, ನಿಲ್ದಾಣದ ಕಟ್ಟಡ, ಪ್ಲಾಟ್ಫಾರಂ, ಕ್ರಾಸಿಂಗ್, ಗರ್ಡರ್ಗಳು ಸೇರಿದಂತೆ ಅಗತ್ಯ ಸುರಕ್ಷತಾ ಕ್ರಮಗಳ ಬಗ್ಗೆ ವೀಕ್ಷಣೆ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಅಧಿಕಾರಿಗಳಿಗೆ ಕೆಲವೊಂದು ಸೂಚನೆಗಳನ್ನು ನೀಡಿದ್ದಾರೆ. ಅವರ ಸೂಚನೆಯಂತೆ ಅಧಿಕಾರಿಗಳು ಎಲ್ಲ ಕೆಲಸ ಪೂರ್ಣಗೊಳಿಸಿ ವರದಿ ನೀಡಿದ್ದರಿಂದ ಕಾರಟಗಿಯಿಂದ ಸಿಂಧನೂರುವರೆಗೆ ರೈಲು ಸಂಚಾರ ಆರಂಭಿಸಲು ಬೆಂಗಳೂರಿನ ರೈಲ್ವೆ ದಕ್ಷಿಣ ವಲಯದ ಆಯುಕ್ತ ಎಎಂ ಚೌಧರಿ ಅನುಮತಿ ನೀಡಿದ್ದಾರೆ. ನಗರದ ಸನ್ರೈಸ್ ಸಮೂಹ ಸಂಸ್ಥೆಯಿಂದ ಲ್ಯಾಬ್ ಟೆಕ್ನಿಷಿಯನ್ ದಿನಾಚರಣೆ ಅಂಗವಾಗಿ ಪಾಲಕರಿಗೆ ಉಚಿತ ರಕ್ತ ತಪಾಸಣೆ ಹಾಗೂ ಹಕ್ಕಿ ಪಕ್ಷಿಗಳ ಗುಟುಕು ನೀರಿನ ಅರವಟ್ಟಿಗೆಗಳ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು. ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಬಂಗಾರಿ ಕ್ಯಾಂಪಿನ ಸದಾನಂದ ಶರಣರು ಉದ್ಘಾಟಿಸಿದರು. ಕೇಕ್ ಕತ್ತರಿಸುವ ಮೂಲಕ ಲ್ಯಾಬ್ ಟೆಕ್ನಿಷಿಯನ್ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಇರ್ಫಾನ್ ಕೆ, ಕಾರ್ಯದರ್ಶಿ ಇರ್ಷಾದ್ ಕೆ, ವನಸಿರಿ ಫೌಂಡೇಶನ್ನ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್, ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲ ವಾಸಿಂ ಹುಸೇನ್, ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಸಿರಿಲ್, ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲ ಚಕ್ರವರ್ತಿ ಹಾಗೂ ಉಪನ್ಯಾಸಕರು, ವಿದ್ಯಾರ್ಥಿಗಳಿದ್ದರು. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಇವತ್ತೇನು ಶುದ್ಧ ಕುಡಿಯುವ ನೀರಿನ ಚಕ್ರವರ್ತಿ ಸರ್
ಕೊಡ್ತಿರೋದಾಗತ್ತೆ, ಬಟ್ ಬೇಡ, ಏಪ್ರಿಲ್ ಫೂಲ್ ಬೇಡ, ಏಪ್ರಿಲ್ ಫೂಲ್ ಮಾಡೋಣ ಲಾಸ್ಟ್ ಇಯರ್ ಅವರು ಕಾರ್ಯಕ್ರಮ. ತಾಲೂಕಿನ ತುರ್ವಿಹಾಳ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಪ್ರಥಮ ಅಂತರ್ ಕಾಲೇಜು ಏಕವಲಯ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಯನ್ನು ಮಸ್ಕಿ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಮಟ್ಟದ ಕಬಡ್ಡಿ ಕ್ರೀಡೆಯು ಇಂದು ದೇಶ ವಿದೇಶದಲ್ಲಿ ಬಹಳ ಮಹತ್ವ ಪಡೆದಿದೆ. ವಿದ್ಯಾರ್ಥಿನಿಯರು ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಶಿಕ್ಷಣದ ಜೊತೆಗೆ ಕ್ರೀಡೆಗೆ ಮಹತ್ವ ನೀಡಿ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಬಹುದು ಎಂದರು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ದೇವಿದಾಸ್ ರಾಠೋಡ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ವಿಭಾಗದ ಜಿಲ್ಲಾ ಸಂಯೋಜಕ ಮಲ್ಲಿಕಾರ್ಜುನ್ ಎನ್, ಮುಖಂಡರಾದ ಮೊಹಮ್ಮದ್ ಜಹೀರುದ್ದೀನ್, ಮಲ್ಲಿಕಾರ್ಜುನ್ ಮೈಲಾಪುರ್ ವಕೀಲರು, ಕೆ ಉಮರ್ ಸಾಬ್, ಬಾಬುಗೌಡ ದೇವರಮನಿ, ಕರಿಯಪ್ಪ ವಿರುಪಾಪುರ್, ಫಕೀರಪ್ಪ ಭಂಗಿ, ಶರಣಬಸವ ಗಡೇದ್, ಕೆ ಶಾಮಿದ್ ಸಾಬ್, ಅರವಿಂದ್ ರೆಡ್ಡಿ, ಶಂಕರಗೌಡ ದೇವರಮನಿ, ಮಹಂತೇಶ್ ಗಾಣಿಗೇರ್, ಅಭಿಗೌಡ, ಬಸವರಾಜ್ ಡಾಣಾಪುರ್, ಡಾಕ್ಟರ್ ರಮೇಶ್ ಕರಡೋಣಿ, ಪತ್ರಕರ್ತರಾದ ಕನಕರಾಯ ಆನೆಗುಂದಿ, ನವಾಬ್ ಶರೀಫ್, ಮಲ್ಲೇಶ್ ಬಡಿಗೇರ್, ಮೆಹಬೂಬ್ ಮತ್ತು ಕಾಲೇಜಿನ ವಿವಿಧ ವಿಭಾಗಗಳ ಮುಖ್ಯಸ್ಥರು ಹಾಗೂ ಉಪನ್ಯಾಸಕರು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇವತ್ತು ಮನುಷ್ಯರಿಗೆ ತಮ್ಮ ಶಿಕ್ಷಣದ ಜೊತೆಗೆ ಇವತ್ತು ಕ್ರೀಡೆಗಳು ಕೂಡ ಇವತ್ತು ಬಹಳಷ್ಟು ಮಹತ್ವವನ್ನು ಕೊಡ್ತಕ್ಕಂಥದ್ದು. ಇವತ್ತು ದೇಶದಲ್ಲಿ, ಇವತ್ತು ರಾಜ್ಯದಲ್ಲಿ ಕೂಡ ಸರ್ಕಾರಗಳು ಕೂಡ ಈ ಕ್ರೀಡೆಗಳಿಗೆ ಬಹಳಷ್ಟು ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಇವತ್ತು ಗ್ರಾಮೀಣ ಮಟ್ಟದ ಕ್ರೀಡೆ ಆಗಿರ್ತಕ್ಕಂಥ ಈ ಕಬಡ್ಡಿ ಇವತ್ತು ದೇಶದ ಮಟ್ಟದಲ್ಲಿ ಇವತ್ತು ಎಲ್ಲ ಕಡೆನೂ ಕೂಡ ಆಗ್ತಾ ಇದೆ. ವಿಶೇಷವಾಗಿ ಅಂದರೆ ಇವತ್ತು ಮಹಿಳೆಯರು ಕೂಡ ಇವತ್ತು ಅವರಲ್ಲೂ ಕೂಡ ಹಲವಾರು ಪ್ರತಿಭೆಗಳು ಕ್ರೀಡೆ ಇದು ಎಲ್ಲರಲ್ಲೂ ಕೂಡ ಆಸಕ್ತಿಯನ್ನು ಮೂಡಿಸುವಂತ ಕ್ರೀಡೆಗಳಾಗಿರುವುದರಿಂದ ಇವತ್ತು ಮಹಿಳೆಯರಲ್ಲಿ ಕೂಡ ವಿದ್ಯಾರ್ಥಿಗಳಲ್ಲೂ ಕೂಡ ಇವತ್ತು ಅನೇಕ ಕ್ರೀಡಾಪಟುಗಳಿದ್ದಾರೆ. ಇವತ್ತು ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಅನೇಕ ಕ್ರೀಡೆಗಳು ಇವತ್ತು ಎಲ್ಲ ಕ್ರೀಡೆಗಳಲ್ಲಿ ಕೂಡ ಇವತ್ತು ಮಹಿಳಾ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ದೇಶ ರಾಜ್ಯಗಳಲ್ಲಿ ಕೂಡ ಇವತ್ತು ಅವರು ಕೂಡ ಮುಂದೆ ಬರ್ತಾ ಇದ್ದಾರೆ. ಈ ಕ್ರೀಡೆಗೆ ನಾವೆಲ್ಲರೂ ಕೂಡ ಈ ಸರ್ಕಾರ ಯಾವ ರೀತಿಯಾಗಿ ಒತ್ತು ಕೊಡ್ತಾ ಇದೆ, ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ಕೂಡ ಪ್ರೋತ್ಸಾಹಿಸುವಂತದ್ದು ಅವರ ಒಂದು ಕ್ರೀಡೆಯನ್ನ ಗುರುತಿಸತಕ್ಕಂಥ ಕೆಲಸ ಕೂಡ ಆಗಬೇಕಾಗಿದೆ. ಇವತ್ತು ಕ್ರೀಡೆಯನ್ನು ಅಳವಡಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಶಕ್ತಿಶಾಲಿಯಿಂದ ಗುರುಗೊಳಿಸಿದ ಮಾತನಾಡಲಿ
ದೇವರಿಗೆ ಪ್ರಸಾದವನ್ನು ಮಾಡಕ್ಕೆ ಒಂದು ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಒಬಿಸಿ ನಾಯಕ ಪ್ರಭಾಕರ್ ಚಿನಿಯವರು ಕೊಪ್ಪಳದ ಎಂಪಿ ಟಿಕೆಟ್ ಆಕಾಂಕ್ಷಿ. ಉಪ್ಪಾರ ಸಮಾಜದ ನಾಯಕರಾಗಿರುವ ಚಿನಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡ ಹೆಚ್ಚಾಗಿದೆ. ಕ್ಷೇತ್ರದ ತುಂಬಾ ಇವರ ಹೆಸರು ಕೇಳಿ ಬರುತ್ತಿದೆ. ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡನಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿನಿ ಅವರ ಪಾತ್ರ ಹೆಚ್ಚಿದೆ. ಕ್ಷೇತ್ರದ ತುಂಬಾ ಸಕ್ರಿಯರಾಗಿರುವ ಚಿನಿ ಅವರಿಗೆ ಅಪಾರ ಅಭಿಮಾನ ಬಳಗವಿದೆ. ಸಮಾಜದ ಬೆಂಬಲವಿದೆ. ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ. ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರ. ಯಶಸ್ವಿ ನೌಕರ ಯಶಸ್ವಿ ನಾಯಕನಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ. ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ ಚಿನಿ ಅವರಿಗೆ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ. ಕೊಪ್ಪಳ ಕ್ಷೇತ್ರದಲ್ಲಿ ಒಬಿಸಿ ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ ಒಬಿಸಿ ಅಭ್ಯರ್ಥಿಗಳೇ ಇವರಿಗೆ ಆರಿಸಿ ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್ ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗು ಇದೆ. ಚಿನಿ ಅವರು ಅಕ್ಟೋಬರ್ 30ರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಬಳಸಿಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು. ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿನಿ.